ಮಗ ನಾ ಬರ್ತೀನಿ ಹಾಗಾದ್ರೆ. ಇಲ್ಲಿಗೆ ಕಾಲೇಜಲ್ಲಿ ನೈಟ್ ಉಂಟು ನಿಲ್ಲುದಿಲ್ವಾ? ನಾನಿಲ್ಲ ಮಚ್ಚ, ಪಂಪಲ್ಲಿ ಜನ ಇಲ್ಲ ಇವತ್ತು, ಕೆಲಸ ರಜೆ ಮಾಡಿದ್ರೆ ಆಗಲ್ಲ. ಬರ್ತೇನೆ. ಸರ್ ಎಷ್ಟು? 5000. И все твои обещания устанешь в 6 утра. Фотография твоя Scanner ತಗೊಂಬಾ. горят воспоминания. В 6 утра. ಏನಾಯ್ತು? 5,000 ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಓಡಿ ಹೋದ. ಹೌದಾ? CC ಕ್ಯಾಮೆರಾ ಚೆಕ್ ಮಾಡೋಣ ಬಾ. ಇಲ್ಲ, ಅವರು ನಂಬರ್ ಪ್ಲೇಟ್ಗೆ ಬಟ್ಟೆ ಸುತ್ಕೊಂಡು ಬಂದಿದ್ದಾರೆ. ಪ್ಲಾನ್ ಮಾಡಿ ಬಂದಿರ್ಬೇಕು ಅಂತ ಅನ್ಸುತ್ತೆ. ಯಾವಾಗ್ಲೂ ಹೀಗೆ ಮಾಡುದ ಅಂತ. ಹಾಗಾದ್ರೆ ಸ್ಯಾಲ್ರಿಯಿಂದ ಕಟ್ ಆಗುತ್ತೆ ಅಮೌಂಟ್. 5,000 ಸ್ಯಾಲರಿಯಿಂದ ಕಟ್ ಆಗುತ್ತೆ. ಏನ್ ಮಾಡೋದು ಇವಾಗ? 5,000 ಎಲ್ಲ ಸ್ಯಾಲ್ರಿಯಿಂದ ಕಟ್ ಆದ್ರೆ ಏನ್ ಮಾಡ್ಲಿ? ಟೆನ್ಷನ್ ಮಾಡ್ಕೋಬೇಡ. ಏನ್ ಮಾಡೋದು ಇವಾಗ? ಮೆಸೇಜ್ ಮಾಡಂತೆ. ಮ್ಯಾನೇಜರ್ಗೆ ಒಂದು ಮೆಸೇಜ್ ಮಾಡಿ ನೋಡೋಣ. ಹಲೋ ಯಶ್ವಂತ್ ಸರ್, ಒಬ್ಬ 5,000 ಪೆಟ್ರೋಲ್ ಹಾಕಿ ಸೀದಾ ಓಡಿ ಹೋಗಿದ್ದಾನೆ. ನಂಬರ್ ಪ್ಲೇಟ್ ಕೂಡ ಬಟ್ಟೆ ಸುತ್ಕೊಂಡು ಬಂದಿದ್ದಾನೆ. ಏನ್ ಮಾಡುದು ಇವಾಗ? ಏನು ಮಾಡುದಂತ ಕೇಳಿದ್ರೆ ನಿಂಗೆ ಅಷ್ಟು ಜವಾಬ್ದಾರಿ ಇಲ್ವಾ? ಏನು ಮಾಡ್ಲಿಕ್ಕೆ ಆಗಲ್ಲ, ಸ್ಯಾಲ್ರಿಯಿಂದ 5,000 ಕಟ್ ಆಗುತ್ತೆ ಅಷ್ಟೇ. ಟೆನ್ಷನ್ ಮಾಡ್ಕೋಬೇಡ. ಬೇರೆಯವರ ಹೊಟ್ಟೆಗೆ ಕಳ್ಳ ಹಾಕಿ ತಿಂದವರಿಗೆ ಯಾವತ್ತೂ ಒಳ್ಳೇದಾಗಲ್ಲ. ಅಮ್ಮ, ಇನ್ನು ನೀನು ಹೊರಗಡೆ ನಿಂತ್ಕೊಂಡು ಬಟ್ಟೆ ತೊಳೆದು ಕಷ್ಟ ಪಡ್ಬೇಕಂತಿಲ್ಲ. ಈ ತಿಂಗಳು ಸ್ಯಾಲ್ರಿಯಲ್ಲಿ EMI ಕಟ್ಟಿದ್ರೆ 5,000 ಉಳಿಯುತ್ತೆ. ಅದರಲ್ಲಿ ವಾಷಿಂಗ್ ಮಿಷನ್ ತೆಗಿಬೇಕಂತಿದ್ದೀನಿ EMI ಅಲ್ಲಿ. Я каждый раз загадывал тебя не потерять, но больше не могу, я просто мучаю себя. Теперь ты пожалел моя.